ಸುಮಾರು 1 ಗಂಟೆ 44 ನಿಮಿಷದ ಸುಮಾರಿಗೆ ಭಾರತದ ಜೆಟ್ಗಳು ಭಾರತದ ಗಡಿಯನ್ನ ದಾಟಿ ಹೋಗಿ ಗಡಿ ದಾಟಿ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನ ಡೆಮಾಲಿಷ್ ಮಾಡಿ ಬಂದು 2 ಗಂಟೆ 7 ನಿಮಿಷಕ್ಕೆ ವಾಪಸ್ ಸುರಕ್ಷಿತವಾಗಿ ತಮ್ಮ ನೆಲೆಗಳನ್ನ ರೀಚ್ ಆಗಿ ಭಾರತಕ್ಕೊಂದು ಸಂದೇಶ ಕೊಡುತ್ತೆ, ಜೈ ಹಿಂದ್ ಅಂತೇಳಿ. ನೋಡಿ, ಈ ಬೈಸ್ರೇನ್ನ ನರಮೇಧದ ನಂತರ ಭಾರತೀಯರು ಪ್ರತೀಕಾರದ ಕಹಳೆಯನ್ನ ಮೊಳಗಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಪ್ರತಿಜ್ಞೆ ಮಾಡಿದ್ರು, ನಾನು ಇದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ತೀನಿ, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತೀನಿ ಅನ್ನೋದನ್ನ ಹೇಳಿದ್ರು. ಆ ಸಿಂಧೂರವನ್ನ ಅಳಿಸಿದ್ರಲ್ಲ, ಅವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅದರಂತೆ ಇವತ್ತಿನ ಈ ಪ್ರತೀಕಾರ ಇದೆಯಲ್ಲ, ಪ್ರತೀಕಾರದ ನಂತರ ಸುಮಾರು 3 ಗಂಟೆಯಿಂದಲೇ ಭಾರತೀಯರಲ್ಲಿ ಒಂದು ಸಂಭ್ರಮದ ಈ ಒಂದು ಪ್ರತೀಕಾರದ ಸಂದರ್ಭ ಕಾಣಿಸ್ತಾ ಇತ್ತು. ಅದರಂತೆ ಬೆಳಿಗ್ಗೆ ಹೊತ್ತು ಕಳೀತಾ ಇದ್ದಂತೆ, ಬೆಳಿಗಾಗ್ತಾ ಇದ್ದಂತೆ, ಎಲ್ರಿಗೂ ವಿಚಾರ ತಲುಪ್ತಾ ಇದ್ದಂತೆ ಸಂಪೂರ್ಣವಾಗಿ ಕಾಶ್ಮೀರದ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಘೋಷಿತವಾದಂತ ಬಂದ್ ವಾತಾವರಣ ಕಂಡು ಬರ್ತಾ ಇತ್ತು. ಆನಂತರ ವಿಮಾನಗಳನ್ನ ಬಂದ್ ಮಾಡಿದ್ರು. ಹೆಚ್ಚಿನ ಸಂಖ್ಯೆಯ ಸೇನೆಯನ್ನ ಕೆಲವು ಆಯಕಟ್ಟಿನ ಜಾಗಗಳಿಗೆ ನಿಯೋಜನೆ ಮಾಡಿದ್ರು. ಅಲ್ಲಿ 2 ಹಂತದ ಪೊಲೀಸ್ ಪಹರೆ, ಅದ್ರ ಜೊತೆಗೆ ಸೇನಾ ಪಹರೆಯನ್ನ ಮಾಡಿದ್ರು. ಗಡಿಯಲ್ಲಂತೂ ಕೇಳೋದು ಬೇಡ, ಒಂದು ಸೊಳ್ಳೆ ಕೂಡ ಭಾರತದ ಎಲ್ಒಸಿಯನ್ನ ದಾಟಿ ಪಾಕಿಸ್ತಾನದ ಎಲ್ಒಸಿಯನ್ನು ದಾಟಿ ಭಾರತಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಭಾರತ ಆಕ್ಷನ್ ಮಾಡಿ ಆಗಿದೆ, ಭಾರತ ನುಗ್ಗಿ ಹೊಡೆದಾಗಿದೆ. ಪಾಕಿಸ್ತಾನ ಏನಾದ್ರೂ ವಾಪಸ್ ದಾಳಿ ಮಾಡುತ್ತಾ ಅನ್ನುವ ಆತಂಕವೂ ಕೂಡ ಇದೆ. ಆದ್ರೆ ಭಾರತ ಸೇನೆ ಅಲ್ಲಿ ಹೇಗೆ ಕಟ್ಟೆಚ್ಚರ ಇದೆ ಅಂತ ಹೇಳಿದ್ರೆ, ಬಿಎಸ್ಎಫ್ ನ ಯೋಧರು 24 ಗಂಟೆಯೂ ಕೂಡ ಕಣ್ಣಿಟ್ಟು ಕಾಯ್ತಾರೆ. ಕದನ ವಿರಾಮ 14ನೇ ದಿನ ಸುಮಾರು 49 ಸಲ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಇವರು ಅಪ್ರಚೋದಿತ ಗುಂಡಿನ ದಾಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಅನ್ನೋದು ನಿಮಗೆ ಗೊತ್ತಿರುವಂತ ವಿಚಾರ. ಇದು ಗಡಿಯ ಚಿತ್ರಣ. ಆದ್ರೆ ಕೆಲವು ಸರ್ಕಲ್ಗಳಲ್ಲಿ, ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಸೇನಾ ಬಂಕರ್ಗಳನ್ನ ನಿಯೋಜಿಸಿ, ಹಾಗೆ ಕೆಲವು ರೈಲ್ವೆ ಸ್ಟೇಷನ್ಗಳಾಗಿರ್ಬಹುದು ಅಥವಾ ಈ ಜನನಿಬಿಡ ಪ್ರದೇಶಗಳಲ್ಲೆಲ್ಲವೂ ಕೂಡ ಹೆಚ್ಚಿನ ಬಂದೋಬಸ್ತ್ ಮಾಡಲಾಗಿದೆ. ಹಾಗೆ ಜನರ ಮನಸ್ಥಿತಿ ಬಗ್ಗೆ ತಾವು ಹೇಳ್ತಾ ಇದ್ರೆ, ಜನ ಆತಂಕದಲ್ಲಿದ್ದಾರೆ. ರಜೌರಿ ಸೇರಿದಂತೆ ಪೂಂಚ್ ಭಾಗದಲ್ಲಿ ಜನರನ್ನ ಖಾಲಿ ಮಾಡಿ ಈಗ ಸೇನಾ ಬಂಕರ್ಗಳಿಗೆ ಅವ್ರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಎಲ್ಲರಲ್ಲೂ ಕೂಡ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ ಇದ್ರೆ, ಆದ್ರೆ ಇದು ಸಂಭ್ರಮಿಸುವಂತ ಸಮಯ ಅಲ್ಲ. 3 ದಶಕಗಳಿಂದ ನಾವು ಇದನ್ನ ಎದುರಿಸಿಕೊಂಡು ಬಂದಿದ್ದೀವಿ. ಈ ಭಯೋತ್ಪಾದನೆ ಅನ್ನುವ ಕೆಟ್ಟ ಹುಳವನ್ನ ಇವತ್ತು ಭಾರತನ ಹೊಸಕೆ ಹಾಕೋ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಭಾರತೀಯರೆಲ್ಲರೂ ಕೂಡ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ. ಇದು ಆರಂಭ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿ ಭಾರತ ಹೇಳ್ತಾ ಇದೆ. ಬಹುಶಃ ಭಾರತ ಮತ್ತೊಂದು ಆಪರೇಷನ್ ಸಿಂಧೂರ ಮಾಡೋದಕ್ಕೆ ಹೊರಟಿದೆ. ಪಾಕಿಸ್ತಾನ ಮತ್ತೊಂದು ಸಲ ಏನಾದ್ರೂ ಈ ದಾಳಿಗೆ, ನೋಡಿ, ಭಯೋತ್ಪಾದಕರನ್ನ ನಾವು ಹೊಡೆದಾಕಿದ್ದು, ನಾಗರಿಕರನ್ನ ಟಚ್ ಮಾಡಿಲ್ಲ, ಪಾಕಿಸ್ತಾನದ ಸೇನೆಯನ್ನ ಟಚ್ ಮಾಡಿಲ್ಲ, ಅಲ್ಲಿದ್ದಂತ ಭಯೋತ್ಪಾದಕ ನೆಲೆಗಳು ಮತ್ತೆ ಅವರ ಹೆಡ್ ಕ್ವಾರ್ಟರ್ಸ್ ಗಳನ್ನ ನಾವು ಹೊಡೆದಾಕಿದ್ದೀವಿ. ಹಾಗಾಗಿ ಇದನ್ನ ಪ್ರಶ್ನೆ ಮಾಡಿ ಏನಾದ್ರೂ ಬಂತು ಅಂತ ಹೇಳಿದ್ರೆ ಮತ್ ಆಗೋದು ಕೂಡ ಮಹಾಭಾರತ ಅನ್ನೋದ್ರಲ್ಲಿ ನೋ ಡೌಟ್. ಸ್ಮಿತಾ, ತಯಾರಿ ಅದಕ್ಕೆ ಸನ್ನದ್ಧ ರೀತಿಯಲ್ಲಿದೆ. ಸೇನೆ ಡಿಪ್ಲಾಯ್ ಆಗಿದೆ. 7 ಲಕ್ಷಕ್ಕಿಂತ ಹೆಚ್ಚು ಸೈನಿಕರು ಗಡಿಗಳಲ್ಲಿ ಮತ್ತೆ ಕೆಲವು ಆಯಕಟ್ಟಿನ ಜಲಗಳಲ್ಲಿ ನಿಯೋಜನೆ ಆಗಿದ್ದಾರೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಸರಣಿ ಮೀಟಿಂಗ್ಗಳು ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಸೂಕ್ಷ್ಮವಾಗಿ ಎಲ್ಲವನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ರಕ್ಷಣಾ ಸಚಿವರು, ಭದ್ರತಾ ಸಲಹೆಗಾರರು ಕಾಲಿಗೆ ಟೊಂಕ ಕೊಟ್ಕೊಂಡ್ ಹಂಗೆ ಎಲ್ಲಾ ಕಡೆಯಲ್ಲಿ ಓಡೋಡಿ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನಾಳೆ ರಾಜನಾಥ್ ಸಿಂಗ್ ಗಡಿಗೆ ಹೋಗ್ತಾರೆ, ಅಲ್ಲಿನ ಕಟ್ಟೆಚ್ಚರವನ್ನ ವಿಚಾರ ಮಾಡ್ತಾರೆ. ಸದ್ಯಕ್ಕಂತೂ ವಾತಾವರಣ ದ್ವೇಷಮಯವಾಗಿದೆ. ಗಡಿಯಲ್ಲಿ ಕಟ್ಟೆಚ್ಚರ ಇದೆ. ಎಲ್ಲಾ ರೀತಿಯಲ್ಲೂ ಕೂಡ ನಾಗರಿಕರು ಮೆಂಟಲಿ ತಯಾರಾಗಿದ್ದಾರೆ. ಸೈರನ್ಗಳು ಮೊಳಗ್ತಾ ಇದೆ. ಗಡಿಗೂ ಸೇನಾ ಬಂಕರ್ಗಳು ಓಡಾಡ್ತಾ ಇದ್ದಾವೆ. ಸೈನಿಕರು ಬಂದೂಕನ್ನ ಕೈಯಲ್ಲಿ ಹಿಡ್ಕೊಂಡು, ಟ್ರಿಗರ್ ಮೇಲೆ ಕೈಯಲ್ಲಿ ಹಿಡ್ಕೊಂಡು ಹೊಡೆಯೋದು ಮಾತ್ರ ಬಾಕಿ. ಏನಾದ್ರೂ ಕಸ ಪಿಸಕ್ಕಂದ್ರೆ ಅಲ್ಲಿ ಸರ್ವನಾಶ ಆಗಿ ಹೋಗುತ್ತೆ ಪಾಕಿಸ್ತಾನ ಮತ್ತೆ ಅದರ ನೆಲೆಗಳು. ಮತ್ತೊಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ, ಈಗ ಭಾರತ ಹೊಡೆದಾಕಿರೋದು ಭಯೋತ್ಪಾದಕ ನೆಲೆಗಳಾಗಿರೋದ್ರಿಂದಾಗಿ ಆ ಭಯೋತ್ಪಾದಕ ನೆಲೆಗಳಲ್ಲಿ ಸುಮಾರು 100ರಿಂದ 120 ಜನ ಡೆತ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಇಲ್ಲಿ ಒಳಗಡೆ ಇದ್ದಂತ, ಭಾರತದ ಒಳಗಡೆ ಇದ್ದಂತ ಕೆಲವು ಭಯೋತ್ಪಾದಕರು ಒಳಗಡೆ ಕೆಲವು ವಿಧ್ವಂಸಕ ಕೃತ್ಯ ಮಾಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತಪಾಸಣೆ ಚೆಕ್ ಪೋಸ್ಟ್ ಗಳೆಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಆಗಿದೆ. ಕಣ್ಣಿಟ್ಟಿದ್ದಾರೆ, ಕಟ್ಟೆಚ್ಚರ ಇದೆ. ಭಾರತ ಇದನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ, ಭಾರತ ಮುಂದುವರಿಸುತ್ತೆ. ಪಾಕಿಸ್ತಾನವನ್ನ ಮಗ್ಗಲು ಮುಳ್ಳಾಗಿ ಈ ಭಾರತ ಕಾಡುತ್ತೆ. ಭಯೋತ್ಪಾದನೆ ವಿಚಾರದಲ್ಲಿ 3 ದಶಕಗಳಿಂದ ನಾವು ಎದುರಿಸ್ತಾ ಇರುವಂತ ಈ ಕರಾಳ ಪಾಕಿಸ್ತಾನದ ಈ ವಿಧ್ವಂಸತೆಯನ್ನ ಭಾರತ ನಿರ್ಮೂಲನೆ ಮಾಡೋದ್ರಲ್ಲಿ ನೋ ಡೌಟ್. ಸ್ಮಿತಾ, ರೈಟ್. ಎನಿವೆ, ರಂಜತ್ ಹಾಗೆ ಅಭಿಷೇಕ್, ನೋಡಿ, ನಾವು ಅಂದ್ರೆ ಸಾಮಾನ್ಯ ನಾಗರಿಕರು ನಾವು ಬಾರ್ಡರ್ಗೆ ಹೋಗಿ ಯುದ್ಧ ಮಾಡಬೇಕು ಅಂತೇನಿಲ್ಲ.
ಭಾರತ ಸರ್ಕಾರ ಹಾಗೆ ಸೇನಾಪಡೆ ಕೈಗೊಳ್ತಾ ಇರುವ ಕಾರ್ಯಕ್ಕೆ ನಮ್ಮ ಕೈಲಾದ ಸಹಾಯ ಏನು ಅಂದ್ರೆ ನಾವ್ ಇರೋ ಜಾಗದಲ್ಲಿ ನಮ್ಮ ವೃತ್ತಿ ಧರ್ಮವನ್ನ ಭಾರತದ ಹಿತದೃಷ್ಟಿಯಿಂದ ಕಾಪಾಡುವುದು. ಆಸ್ ಅ ಜರ್ನಲಿಸ್ಟ್, ಪತ್ರಕರ್ತರಾಗಿ ಪತ್ರಿಕಾ ಧರ್ಮವನ್ನ ಹಾಗೆ ಯಾವ ಮಾಹಿತಿಯನ್ನ ಎಷ್ಟು ಮಾತ್ರಕ್ಕೆ ರೀಚ್ ಮಾಡಬೇಕು ಜನರಿಗೆ, ಸೇನೆಯ ಸುರಕ್ಷತೆಯನ್ನ ಕೂಡ ಗಮನದಲ್ಲಿಟ್ಕೊಂಡು ನೀವಿಬ್ರು ಕೂಡ ತಲುಪಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ನಿಮ್ಮಿಬ್ಬರ ಕಾರ್ಯದ ಬಗ್ಗೆ ಬಹಳ ಹೆಮ್ಮೆ ಇದೆ. ಹಾಗೆ ಬಹುಶಃ ನಮ್ಮ ವೀಕ್ಷಕರು ಕೂಡ ನಿಮಗೆ ಧನ್ಯವಾದ ತಿಳಿಸ್ತಾ ಇರ್ತಾರೆ. ಯಾಕಂದ್ರೆ ಕರ್ನಾಟಕದ ಏಕೈಕ ಚಾನೆಲ್ ಈ ಪಹಲ್ಗಾಮ್ನ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಆದ ನಂತರದಲ್ಲೂ ಕೂಡ ಭಾರತದ ಗಡಿ ಭಾಗದಲ್ಲಿ ನಿಂತು ಲೈವ್ ವರದಿಗಾರಿಕೆಯನ್ನ ಮಾಡ್ತಿರೋದು. ಸೊ ಹ್ಯಾಟ್ಸ್ ಆಫ್ ಅಭಿಷೇಕ್ ಹಾಗೆ ರಂಜಿತ್ ಇಬ್ಬರಿಗೂ ಕೂಡ ಧನ್ಯವಾದ ಈ ಕ್ಷಣದ ಅಪ್ಡೇಟ್ಗಾಗಿ. ಸುಮಾರು 1:44 ಸುಮಾರಿಗೆ ಭಾರತದ ಜೆಟ್ಗಳು ಪಾಕಿಸ್ತಾನದ ಭಾರತದ ಗಡಿಯನ್ನ ದಾಟಿ ಹೋಗಿ ಗಡಿ ದಾಟಿ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನ ಡೆಮಾಲಿಷ್ ಮಾಡಿ ಬಂದು 2:07 ವಾಪಸ್ ಸುರಕ್ಷಿತವಾಗಿ ತಮ್ಮ ನೆಲೆಗಳನ್ನ ರೀಚ್ ಆಗಿ ಭಾರತಕ್ಕೊಂದು ಸಂದೇಶ ಕೊಡುತ್ತೆ, ಜೈ ಹಿಂದ್ ಅಂತೇಳಿ. ನೋಡಿ, ಈ ಬೈಸ್ರೇನ್ ನರಮೇಧದ ನಂತರ ಭಾರತೀಯರು ಪ್ರತೀಕಾರದ ಕಹಳೆಯನ್ನ ಮೊಳಗಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಪ್ರತಿಜ್ಞೆ ಮಾಡಿದ್ರು, ನಾನು ಇದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ತೀನಿ, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತೀನಿ ಅನ್ನೋದನ್ನ ಹೇಳಿದ್ರು. ಆ ಸಿಂಧೂರವನ್ನ ಅಳಿಸಿದ್ರಲ್ಲ, ಅವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅದರಂತೆ ಇವತ್ತಿನ ಈ ಪ್ರತೀಕಾರ ಇದೆಯಲ್ಲ, ಪ್ರತೀಕಾರದ ನಂತರ ಸುಮಾರು 3 ಗಂಟೆಯಿಂದಲೇ ಭಾರತೀಯರಲ್ಲಿ ಒಂದು ಸಂಭ್ರಮದ ಈ ಒಂದು ಪ್ರತೀಕಾರದ ಸಂದರ್ಭ ಕಾಣಿಸ್ತಾ ಇತ್ತು. ಅದರಂತೆ ಬೆಳಿಗ್ಗೆ ಹೊತ್ತು ಕಳೀತಾ ಇದ್ದಂತೆ, ಬೆಳಿಗಾಗ್ತಾ ಇದ್ದಂತೆ, ಎಲ್ರಿಗೂ ವಿಚಾರ ತಲುಪ್ತಾ ಇದ್ದಂತೆ ಸಂಪೂರ್ಣವಾಗಿ ಕಾಶ್ಮೀರದ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಘೋಷಿತವಾದಂತಹ ಬಂದ್ ವಾತಾವರಣ ಕಂಡು ಬರ್ತಾ ಇತ್ತು. ಆನಂತರ ವಿಮಾನಗಳನ್ನ ಬಂದ್ ಮಾಡಿದ್ರು. ಹೆಚ್ಚಿನ ಸಂಖ್ಯೆಯ ಸೇನೆಯನ್ನ ಕೆಲವು ಆಯಕಟ್ಟಿನ ಜಾಗಗಳಿಗೆ ನಿಯೋಜನೆ ಮಾಡಿದ್ರು. ಅಲ್ಲಿ 2 ಹಂತದ ಪೊಲೀಸ್ ಪಹರೆ, ಅದ್ರ ಜೊತೆಗೆ ಸೇನಾ ಪಹರೆಯನ್ನ ಮಾಡಿದ್ರು. ಗಡಿಯಲ್ಲಂತೂ ಕೇಳೋದು ಬೇಡ, ಒಂದು ಸೊಳ್ಳೆ ಕೂಡ ಭಾರತದ ಎಲ್ಒಸಿಯನ್ನ ದಾಟಿ ಪಾಕಿಸ್ತಾನದ ಎಲ್ಒಸಿಯನ್ನು ದಾಟಿ ಭಾರತಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಭಾರತ ಆಕ್ಷನ್ ಮಾಡಿಯಾಗಿದೆ, ಭಾರತ ನುಗ್ಗಿ ಹೊಡೆದಾಗಿದೆ. ಪಾಕಿಸ್ತಾನ ಏನಾದ್ರೂ ವಾಪಸ್ ದಾಳಿ ಮಾಡುತ್ತಾ ಅನ್ನುವ ಆತಂಕವೂ ಕೂಡ ಇದೆ. ಆದ್ರೆ ಭಾರತ ಸೇನೆ ಅಲ್ಲಿ ಹೇಗೆ ಕಟ್ಟೆಚ್ಚರ ಇದೆ ಅಂತ ಹೇಳಿದ್ರೆ, ಬಿಎಸ್ಎಫ್ ನ ಯೋಧರು 24 ಗಂಟೆಯೂ ಕೂಡ ಕಣ್ಣಿಟ್ಟು ಕಾಯ್ತಾರೆ. ಕದನ ವಿರಾಮ 14ನೇ ದಿನ, ಸುಮಾರು 49 ಸಲ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಇವರು ಅಪ್ರಚೋದಿತ ಗುಂಡಿನ ದಾಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಅನ್ನೋದು ನಿಮಗೆ ಗೊತ್ತಿರುವಂತ ವಿಚಾರ. ಇದು ಗಡಿಯ ಚಿತ್ರಣ. ಆದ್ರೆ ಕೆಲವು ಸರ್ಕಲ್ಗಳಲ್ಲಿ, ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಸೇನಾ ಬಂಕರ್ಗಳನ್ನ ನಿಯೋಜಿಸಿ, ಹಾಗೆ ಕೆಲವು ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು ಅಥವಾ ಈ ಜನನಿಬಿಡ ಪ್ರದೇಶಗಳಲ್ಲೆಲ್ಲವೂ ಕೂಡ ಹೆಚ್ಚಿನ ಬಂದೋಬಸ್ತ್ ಮಾಡಲಾಗಿದೆ. ಹಾಗೆ ಜನರ ಮನಸ್ಥಿತಿ ಬಗ್ಗೆ ತಾವು ಹೇಳ್ತಾ ಇದ್ರೆ, ಜನ ಆತಂಕದಲ್ಲಿದ್ದಾರೆ. ರಜೌರಿ ಸೇರಿದಂತೆ ಪೂಂಚ್ ಭಾಗದಲ್ಲಿ ಜನರನ್ನ ಖಾಲಿ ಮಾಡಿ ಈಗ ಸೇನಾ ಬಂಕರ್ಗಳಿಗೆ ಅವ್ರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಎಲ್ಲರಲ್ಲೂ ಕೂಡ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ ಇದೆ. ಆದ್ರೆ ಇದು ಸಂಭ್ರಮಿಸುವಂತ ಸಮಯ ಅಲ್ಲ. 3 ದಶಕಗಳಿಂದ ನಾವು ಇದನ್ನ ಎದುರಿಸಿಕೊಂಡು ಬಂದಿದ್ದೀವಿ. ಈ ಭಯೋತ್ಪಾದನೆ ಅನ್ನುವ ಕೆಟ್ಟ ಹುಳವನ್ನ ಇವತ್ತು ಭಾರತನ ಹೊಸಕೆ ಹಾಕೋ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಭಾರತೀಯರೆಲ್ಲರೂ ಕೂಡ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ. ಇದು ಆರಂಭ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿ ಭಾರತ ಹೇಳ್ತಾ ಇದೆ. ಬಹುಶಃ ಭಾರತ ಮತ್ತೊಂದು ಆಪರೇಷನ್ ಸಿಂಧೂರ ಮಾಡೋದಕ್ಕೆ ಹೊರಟಿದೆ. ಪಾಕಿಸ್ತಾನ ಮತ್ತೊಂದು ಸಲ ಏನಾದ್ರೂ ಈ ದಾಳಿಗೆ, ನೋಡಿ, ಭಯೋತ್ಪಾದಕರನ್ನ ನಾವು ಹೊಡೆದಾಕಿದ್ದು, ನಾಗರಿಕರನ್ನ ಟಚ್ ಮಾಡಿಲ್ಲ, ಪಾಕಿಸ್ತಾನದ ಸೇನೆಯನ್ನ ಟಚ್ ಮಾಡಿಲ್ಲ, ಅಲ್ಲಿದ್ದಂತ ಭಯೋತ್ಪಾದಕ ನೆಲೆಗಳು ಮತ್ತೆ ಅವರ ಹೆಡ್ ಕ್ವಾರ್ಟರ್ಸ್ ಗಳನ್ನ ನಾವು ಹೊಡೆದಾಕಿದ್ದೀವಿ. ಹಾಗಾಗಿ ಇದನ್ನ ಪ್ರಶ್ನೆ ಮಾಡಿ ಏನಾದ್ರೂ ಬಂತು ಅಂತ ಹೇಳಿದ್ರೆ ಮತ್ ಆಗೋದು ಕೂಡ ಮಹಾಭಾರತ ಅನ್ನೋದ್ರಲ್ಲಿ ನೋ ಡೌಟ್. ಸ್ಮಿತಾ, ತಯಾರಿ ಅದಕ್ಕೆ ಸನ್ನದ್ಧ ರೀತಿಯಲ್ಲಿದೆ. ಸೇನೆ ಡಿಪ್ಲಾಯ್ ಆಗಿದೆ. 7 ಲಕ್ಷಕ್ಕಿಂತ ಹೆಚ್ಚು ಸೈನಿಕರು ಗಡಿಗಳಲ್ಲಿ ಮತ್ತು ಕೆಲವು ಆಯಕಟ್ಟಿನ ಜಲಗಳಲ್ಲಿ ನಿಯೋಜನೆ ಆಗಿದ್ದಾರೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಸರಣಿ ಮೀಟಿಂಗ್ಗಳು ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಸೂಕ್ಷ್ಮವಾಗಿ ಎಲ್ಲವನ್ನ ಮಾನಿಟರ್ ಮಾಡ್ತಾ ಇದ್ದಾರೆ. ರಕ್ಷಣಾ ಸಚಿವರು, ಭದ್ರತಾ ಸಲಹೆಗಾರರು ಕಾಲಿಗೆ ಟೊಂಕ ಕೊಟ್ಕೊಂಡ್ ಹಂಗೆ ಎಲ್ಲಾ ಕಡೆಯಲ್ಲಿ ಓಡೋಡಿ ಮಾತಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆಯಲ್ಲಿ ನಾಳೆ ರಾಜನಾಥ್ ಸಿಂಗ್ ಗಡಿಗೆ ಹೋಗ್ತಾರೆ, ಅಲ್ಲಿನ ಕಟ್ಟೆಚ್ಚರವನ್ನ ವಿಚಾರ ಮಾಡ್ತಾರೆ. ಸದ್ಯಕ್ಕಂತೂ ವಾತಾವರಣ
ದ್ವೇಷಮಯವಾಗಿದೆ, ಗಡಿಯಲ್ಲಿ ಕಟ್ಟೆಚ್ಚರ ಇದೆ, ಎಲ್ಲಾ ರೀತಿಯಲ್ಲೂ ಕೂಡ ನಾಗರಿಕರು ಮೆಂಟಲಿ ತಯಾರಾಗಿದ್ದಾರೆ. ಸೈರನ್ಗಳು ಮೊಳಗ್ತಾ ಇದೆ, ಗಡಿಗೂ ಸೇನಾ ಬಂಕರ್ಗಳು ಓಡಾಡ್ತಾ ಇದ್ದಾವೆ. ಸೈನಿಕರು ವಿದ್ ಬಂದೂಕನ್ನ ಕೈಯಲ್ಲಿ ಹಿಡ್ಕೊಂಡು, ಟ್ರಿಗರ್ ಮೇಲೆ ಕೈಯಲ್ಲಿ ಹಿಡ್ಕೊಂಡು ಹೊಡೆಯೋದು ಮಾತ್ರ ಬಾಕಿ. ಏನಾದ್ರೂ ಕಸ ಪಿಸಕ್ಕಂದ್ರೆ ಅಲ್ಲಿ ಸರ್ವನಾಶ ಆಗಿ ಹೋಗುತ್ತೆ ಪಾಕಿಸ್ತಾನ ಮತ್ತೆ ಅದರ ನೆಲೆಗಳು. ಮತ್ತೊಂದು ಗಂಭೀರ ವಿಚಾರ ಅಂತ ಹೇಳಿದ್ರೆ, ಈಗ ಭಾರತ ಹೊಡೆದಾಕಿರೋದು ಭಯೋತ್ಪಾದಕ ನೆಲೆಗಳಾಗಿರೋದ್ರಿಂದಾಗಿ ಆ ಭಯೋತ್ಪಾದಕ ನೆಲೆಗಳಲ್ಲಿ ಸುಮಾರು 100ರಿಂದ 120 ಜನ ಡೆತ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಇಲ್ಲಿ ಒಳಗಡೆ ಇದ್ದಂತ, ಭಾರತದ ಒಳಗಡೆ ಇದ್ದಂತ ಕೆಲವು ಭಯೋತ್ಪಾದಕರು ಒಳಗಡೆ ಕೆಲವು ವಿಧ್ವಂಸಕ ಕೃತ್ಯ ಮಾಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತಪಾಸಣೆ ಚೆಕ್ ಪೋಸ್ಟ್ ಗಳೆಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಆಗಿದೆ. ಕಣ್ಣಿಟ್ಟಿದ್ದಾರೆ, ಕಟ್ಟೆಚ್ಚರ ಇದೆ. ಭಾರತ ಇದನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ, ಭಾರತ ಮುಂದುವರಿಸುತ್ತೆ. ಪಾಕಿಸ್ತಾನವನ್ನ ಮಗ್ಗಲು ಮುಳ್ಳಾಗಿ ಈ ಭಾರತ ಕಾಡುತ್ತೆ. ಭಯೋತ್ಪಾದನೆ ವಿಚಾರದಲ್ಲಿ 3 ದಶಕಗಳಿಂದ ನಾವು ಎದುರಿಸ್ತಾ ಇರುವಂತ ಈ ಕರಾಳ ಪಾಕಿಸ್ತಾನದ ಈ ವಿಧ್ವಂಸತೆಯನ್ನ ಭಾರತ ನಿರ್ಮೂಲನೆ ಮಾಡೋದ್ರಲ್ಲಿ ನೋ ಡೌಟ್. ಸ್ಮಿತಾ, ರೈಟ್. ಎನಿವೆ ರಂಜತ್ ಹಾಗೆ ಅಭಿಷೇಕ್, ನೋಡಿ ನಾವು ಅಂದ್ರೆ ಸಾಮಾನ್ಯ ನಾಗರಿಕರು ನಾವು ಬಾರ್ಡರ್ ಹೋಗಿ ಯುದ್ಧ ಮಾಡಬೇಕು ಅಂತೇನಿಲ್ಲ. ಭಾರತ ಸರ್ಕಾರ ಹಾಗೆ ಸೇನಾಪಡೆ ಕೈಗೊಳ್ತಾ ಇರುವ ಕಾರ್ಯಕ್ಕೆ ನಮ್ಮ ಕೈಲಾದ ಸಹಾಯ ಏನು ಅಂದ್ರೆ ನಾವ್ ಇರೋ ಜಾಗದಲ್ಲಿ ನಮ್ಮ ವೃತ್ತಿ ಧರ್ಮವನ್ನ ಭಾರತದ ಹಿತದೃಷ್ಟಿಯಿಂದ ಕಾಪಾಡೋದು. ಆಸ್ ಅ ಜರ್ನಲಿಸ್ಟ್, ಪತ್ರಕರ್ತರಾಗಿ ಪತ್ರಿಕಾ ಧರ್ಮವನ್ನ ಹಾಗೆ ಯಾವ ಮಾಹಿತಿಯನ್ನ ಎಷ್ಟು ಮಾತ್ರಕ್ಕೆ ರೀಚ್ ಮಾಡಬೇಕು ಜನರಿಗೆ, ಸೇನೆಯ ಸುರಕ್ಷತೆಯನ್ನ ಕೂಡ ಗಮನದಲ್ಲಿಟ್ಕೊಂಡು ನೀವಿಬ್ರು ಕೂಡ ತಲುಪಿಸ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡ ನಿಮ್ಮಿಬ್ಬರ ಕಾರ್ಯದ ಬಗ್ಗೆ ಬಹಳ ಹೆಮ್ಮೆ ಇದೆ. ಹಾಗೆ ಬಹುಶಃ ನಮ್ಮ ವೀಕ್ಷಕರು ಕೂಡ ನಿಮಗೆ ಧನ್ಯವಾದ ತಿಳಿಸ್ತಾ ಇರ್ತಾರೆ. ಯಾಕಂದ್ರೆ ಕರ್ನಾಟಕದ ಏಕೈಕ ಚಾನೆಲ್ ಈ ಪಹಲ್ಗಾಮ್ನ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಆದ ನಂತರದಲ್ಲೂ ಕೂಡ ಭಾರತದ ಗಡಿ ಭಾಗದಲ್ಲಿ ನಿಂತು ಲೈವ್ ವರದಿಗಾರಿಕೆಯನ್ನ ಮಾಡ್ತಿರೋದು. ಸೊ ಹ್ಯಾಟ್ಸ್ ಆಫ್ ಅಭಿಷೇಕ್ ಹಾಗೆ ರಂಜತ್ ಇಬ್ಬರಿಗೂ ಕೂಡ ಧನ್ಯವಾದ ಈ ಕ್ಷಣದ ಅಪ್ಡೇಟ್ಗಾಗಿ.